ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಕೇಂದ್ರ ಸಂವಹನ ಇಲಾಖೆ ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ ಕೂಡ್ಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯನಿರತರ ಸಂಪಾದಕರ ಸಂಘ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಮತ್ತು ಕರ್ನಾಟಕ ಸಂಪಾದಕಿಯರ ಸಂಘ ವಿಜಯಪುರ ಇವರ ಸಂಯುಕ್ತಾಶ್ರಯದಲ್ಲಿ ವಿಜಯಪುರದಲ್ಲಿಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಲೋಕಸಭಾ ಸದಸ್ಯರಾದ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಮಾಧ್ಯಮದವರಿಗೆ ತಿಳಿಸಲು ವಾರ್ತಾಲಾಪ ಕಾರ್ಯಾಗಾರ ಹಮ್ಮಿಕೊಂಡಿರುವುದು ಸಂತಸದ ಸಂಗತಿ. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಿಂದ ಜನರು ಫಲಾನುಭವಿಗಳಾಗುತ್ತಿದ್ದಾರೆ. ಡಿಜಿಟಲೀಕರಣದಿಂದ ಯೋಜನೆಗಳ ಲಾಭ ಸುಲಭವಾಗಿ ಎಲ್ಲರಿಗೂ ದೊರೆಯುವಂತಾಗಿದೆ. ಆನ್ಲೈನ್ ಹಣಕಾಸು ವಹಿವಾಟು ನಡೆಸುವ ಅಪ್ಲಿಕೇಶನ್ಗಳನ್ನು ಜನರು ವ್ಯಾಪಕವಾಗಿ ಬಳಸುತ್ತಿರುವುದು ಅಭಿವೃದ್ಧಿಯ ಸಂಕೇತ ಎಂದು ಹೇಳಿದರು. ದೇಶದಲ್ಲಿ ಯಾರೂ ಸಹ ಹಸಿವಿನಿಂದ ಬಳಲಬಾರದು ಎನ್ನುವ ದೂರದೃಷ್ಟಿಯನ್ನ ಹೊಂದಲಾಗಿದ್ದು, ಇದುವರೆಗೂ ಸುಮಾರು 81 ಕೋಟಿಗೂ ಅಧಿಕ ಮಂದಿಗೆ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿ ಉಚಿತವಾಗಿ ಪಡಿತರ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕೇಂದ್ರ ವಾರ್ತಾ ಶಾಖೆಯು ಪತ್ರಕರ್ತರಿಗಾಗಿ ವಾರ್ತಾಲಾಪವನ್ನ ಆಯೋಜಿಸಿರುವುದು ಅಭಿನಂದನಾರ್ಹ. ಇಂತಹ ಕಾರ್ಯಕ್ರಮಗಳಿಂದ ಎಲ್ಲರೂ ಪ್ರಯೋಜನವನ್ನ ಪಡೆದುಕೊಳ್ಳಬೇಕು ಎಂದರು. ಈ ಒಂದು ಕೇಂದ್ರ ವಾರ್ತಾ ಮತ್ತು ಪ್ರಚಾರ ಸಚಿವಾಲಯದ ಕೇಂದ್ರ ಸರ್ಕಾರದ ವಾರ್ತಾ ಇಲಾಖೆಯ ಪತ್ರಕರ್ತರಿಗಾಗಿ ಸರ್ಕಾರದ ಯೋಜನೆಗಳ ಅರಿವು ಮಾಹಿತಿಯ ನೀಡುವ ವಾರ್ತಾಲಾಪ್ ಒಂದು ದಿನದ ಕಾರ್ಯಕ್ರಮವನ್ನ ಸರ್ಕಾರ ಎಲ್ಲರ ವತಿಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ವಾರ್ತಾಲಾಪವು ಒಂದು ದಿನದ ಕಾರ್ಯಕ್ರಮವಾಗಿದ್ದು, ಈಗಾಗಲೇ ಯಾದಗಿರಿ ಮತ್ತು ರಾಯಚೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂದು ವಿಜಯಪುರದಲ್ಲಿ ಆಯೋಗ ಯೋಜನೆ ಮಾಡಿರುವುದರಿಂದ ಜಿಲ್ಲೆಯ ಕೇಂದ್ರ ಹಾಗೂ ಮತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳ ಅರಿವು ಪತ್ರಕರ್ತರಿಗೆ ಮಾಹಿತಿಯ ದೊರಕಲಿದೆ. ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಯೋಜನೆಗಳ ಅನುಷ್ಠಾನದ ಕುರಿತು ಮಾಧ್ಯಮ ಪತ್ರಿಕೆಗಳಿಗಾಗಿ ಅಗತ್ಯ ಮಾಹಿತಿಗಳನ್ನು ಒದಗಿಸುವ ಯೋಜನೆಯನ್ನು ಸಹ ಯೋಜಿಸಲಾಗಿದೆ. ಪ್ರಧಾನಮಂತ್ರಿಗಳ ಗರೀಬಿ ಕಲ್ಯಾಣ ಯೋಜನೆಯ ಅಡಿಯಲ್ಲಿ ಸುಮಾರು 81 ಕೋಟಿ ಜನರಿಗೆ ಉಚಿತವಾದ ಆಹಾರ ಧಾನ್ಯವನ್ನು ನೀಡುತ್ತಿರುವುದು ಇದು ಅತ್ಯಂತ ಸಂತೋಷದ ಸಂಗತಿ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ಇದು ಪತ್ರಿಕಾ ಮಿತ್ರರ ಮತ್ತು ಇದು ಮಹತ್ವವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದ ಒಂದು ಯೋಜನೆ. ಈ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಯೋಜನೆ. ಈ ಯೋಜನೆಯಲ್ಲಿ ಪತ್ರಿಕಾ ಬಂಧುಗಳಿಗೆ ನಾನು ಹೇಳೋದಿಷ್ಟೇ, ಇವತ್ತಿನ ದಿನಮಾನಗಳಲ್ಲಿ ಹಿಂದೆ ಏನ್ ನೀವು ಪತ್ರಿಕಾ ರಿಜಿಸ್ಟ್ರೇಷನ್ ಡೆಲ್ಲಿನಲ್ಲಿ ಪರದಾಡ್ತಿದ್ರು, ಆ ಒಂದು ಕಠಿಣ ಪರಿಸ್ಥಿತಿಯನ್ನ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದು ಹೋಗಿದೆ. ಒಂದಿನ ಆನ್ಲೈನ್ ನಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಒಂದೇ ದಿವಸದಲ್ಲಿ ಮರುದಿವಸನೇ ನಿಮಗೆ ಆರ್ಡರ್ ಬರ್ತಕ್ಕಂಥ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ನತಕ್ಕಂಥ ಮಾತವನ್ನ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಿ, ಅದರ ಜೊತೆಗೆ ಡಿಜಿಟಲೈಸೇಷನ್ ಕೂಡ ಅತ್ಯಂತ ಸಲೀಕರಣ ಮಾಡೋದು. ಯಾಕಂದ್ರೆ ನಾವು ಹಿಂದೆ ಅಮೆರಿಕಕ್ಕೆ ಬಹಳ ಸಲ ಅಮೆರಿಕನೋ ಅಲ್ಲಿ ಇಲ್ಲಿ ಹೊರದೇಶಗಳಿಗೆ ಹೋದಾಗ ಯಾರ ಕಿಶನಾಗೂ ₹1 ಇರ್ತಿರ್ಲಿಲ್ಲ. ಅವ್ರು ಚಹಾ ಕುಡಿದ್ರು ಕೂಡ ಏನಂದ್ರ ಅವಾಗ ಆಕ್ಚುಲಿ ಡಿಜಿಟಲೈಸೇಷನ್ ಇರ್ಲಿಲ್ಲ. ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಅವ್ರು ಏನೋ ಕಾರ್ಡ್ಗಳು, ಪತ್ರಗಳು, ಚೆಕ್ಗಳನ್ನ ಕೊಡ್ತಕ್ಕಂತ ವ್ಯವಸ್ಥೆ ಇತ್ತು. ಇವತ್ತು ಹಂಗಲ್ಲ. ಇವತ್ತು ನಾವು ಏನೇ ಖರೀದಿ ಮಾಡೋ ಕುಡಿದ್ರು ಕೂಡ ಅದೇನು ಮೊಬೈಲ್ ನಲ್ಲಿ ಒಂದು ಆ್ಯಪ್ ಇರ್ತದ,
ಪೇಮೆಂಟ್ ವ್ಯಾಪ್, ಆ ಪೇಮೆಂಟ್ ವ್ಯಾಪ್ ಮುಖಾಂತರ ಈ ಹಣವನ್ನ ಕೊಡ್ತಕ್ಕಂತ ಕೆಲಸ ನಮ್ಮ ಸರ್ಕಾರ ಬಂದಲ್ಲಿ ಪ್ರಾರಂಭ ಆಗಿದೆ ಅಂತಕ್ಕಂಥ ಮಾತುವನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ದೀಪಾವಳಿ ಹಬ್ಬ ಮಾನಂಬಿ ಹಬ್ಬ ಪ್ರಾರಂಭ ಆಗಿದೆ. ಈ ಮಳೆ ಮಾನಂಬಿ ಹಬ್ಬ ನನ್ನ ಕಡಿದು ಕಸಗೊಂಡದ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅತ್ಯಂತ ಬಹಳ ಕಡೆ ನೋಡಿ, ನಿನ್ನೆ ಬೆಳಿಗ್ಗೆ ರಾತ್ರಿ ಪ್ರಾರಂಭ ಆದ, ಇವತ್ತು ಕೂಡ ಮಳೆ ಒಂದೇ ಜಿಟಿ ಆಗಿ ಮಳೆ ಹತ್ತಿದೆ. ಆದ್ರೆ ಇದೆಲ್ಲವೂ ಕೂಡ ಇರಲಿ, ಇಂಥ ಒಂದು ಸಂದರ್ಭದಲ್ಲಿ ಒಂದು ದಿವಸ ನಡೀತಕ್ಕಂಥ ಈ ಕಾರ್ಯಕ್ರಮ ಸರಿಯಾಗಿ ನಡೀಲಿ, ಯಾವುದೂ ಕೂಡ ತೊಂದರೆ ಆಗಬಾರದು ಅಂತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನಾ ಮಾಡಿ ನಿಮ್ಮೆಲ್ಲರಿಗೆ ನಾ ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ನಂದು ಬೇರೆ ಒಂದು ನಮ್ಮ ಪಕ್ಷದ ಒಂದು ರಾಜ್ಯಸಭಾ ಸದಸ್ಯರು ಬಂದಾರ, ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ಅದ, ಅದಕ್ಕೆ ದಯವಿಟ್ಟು ನನಗೆ ಕ್ಷಮೆ ಮಾಡ್ರಿ. ನಾನು ಬರಬಾರ್ದು ಅಂತ ಮಾಡಿದ್ದ, ಅಲ್ಲೂ ಬಹಳ ನಮ್ಮ ಇಲಾಖೆ ಅಧಿಕಾರಿಗಳು ನೀವು ಬರಬೇಕು, ಬಂದು ಇನಾಗ್ರೇಷನ್ ಮಾಡಿ ಹೋಗ ಅಂತ ಹೇಳಿದ್ರು. ತುಂಬಾ ಸಂತೋಷದಿಂದ ನಿಮ್ಮ ಈ ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಡೀಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನಾ ಮಾಡಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಕೇಂದ್ರ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್.ಜಿ. ರವೀಂದ್ರ ಅವರು ಮಾತನಾಡಿ, ಪತ್ರಕರ್ತರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಅರಿವು ಮೂಡಿಸುವುದು ವಾರ್ತಾಲಾಪ ಕಾರ್ಯಾಗಾರದ ಮುಖ್ಯ ಉದ್ದೇಶ ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಜನಪರ ಯೋಜನೆಗಳು ಜಿಲ್ಲೆ, ತಾಲೂಕಾ, ಗ್ರಾಮ ಮಟ್ಟದಲ್ಲಿ ಅನುಷ್ಠಾನ ಮಾಡುವಲ್ಲಿ ಮಾಧ್ಯಮದ ಪಾತ್ರ ಬಹಳ ಮುಖ್ಯವಾಗಿದೆ. ಸ್ವಚ್ಛತಾ ಹಿ ಸೇವಾ ಅಭಿಯಾನದ ಭಾಗವಾಗಿ ಸೆಪ್ಟೆಂಬರ್ 25ರಂದು ಒಂದೇ ದಿನ 5 ಕೋಟಿ ಜನ ಭಾಗಿಯಾಗಿದ್ದು 3 ಲಕ್ಷ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛ ಮಾಡಲಾಗಿದೆ. ಕೇಂದ್ರ ಸರ್ಕಾರದಿಂದ ಹಣಕಾಸು ಸೇರ್ಪಡೆ, ಪರಿಪೂರ್ಣತೆ ಅಭಿಯಾನ, ಸ್ವಸ್ಥ ನಾರಿ, ಸಶಕ್ತ ಪರಿವಾರ, ಪೋಷಣಾ ಅಭಿಯಾನಗಳು ನಡೆಯುತ್ತಿವೆ. ಅಲ್ಪಸಂಖ್ಯಾತರು ಹೆಚ್ಚಾಗಿ ಇರುವ ಈ ಜಿಲ್ಲೆಯಲ್ಲಿ ಅವರಿಗಾಗಿ ಅನೇಕ ಯೋಜನೆಗಳಿವೆ. ಅದನ್ನ ಜನರಿಗೆ ತಲುಪಿಸುವಲ್ಲಿ ಮಾಧ್ಯಮದವರ ಪಾತ್ರ ಹಿರಿದು ಎಂದು ಹೇಳಿದರು. ಇದು ವಾರ್ತಾಲಾಪ ಅನ್ನೋದು ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದ ವತಿಯಿಂದ ನಡೀತದೆ. ಇದು ವಾರ್ತಾಲಾಪ ವಿಶೇಷ ಏನಂದ್ರೆ, ಗ್ರಾಮೀಣ ಮಟ್ಟದ ಏನು ಜರ್ನಲಿಸ್ಟ್ ಏನಿರ್ತಾರೆ ಅವ್ರಿಗೆ ಇದು ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ. ನಾವು ಅಧಿಕಾರಿಗಳಾಗಿ ಕೇಂದ್ರ ಸರ್ಕಾರದ ಯೋಜನೆಗಳಾಗ್ಲಿ, ರಾಜ್ಯ ಸರ್ಕಾರದ ಯೋಜನೆಗಳಾಗ್ಲಿ, ನಮ್ಗೆ ಒಂದೊಂದ್ಸತಿ ಡೌಟ್ ಇರುತ್ತೆ, ಇಷ್ಟೆಲ್ಲ ಕಾರ್ಯಕ್ರಮಗಳಿದೆಯಾ ಇಲ್ವಾ ಅಂತ. ಈ ಕೇಂದ್ರ ಸರ್ಕಾರದ ಯೋಜನೆಗಳು ಕೆಲವು ನೇರವಾಗಿ ಕೇಂದ್ರ ಸರ್ಕಾರದ ವತಿಯಿಂದ ಜಾರಿಯಾಗುತ್ತೆ. ಬಹಳಷ್ಟು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಮುಖಾಂತರ ಆಗ್ತದೆ. ಕೆಲವು ರಾಜ್ಯ ಸರ್ಕಾರ ನೇರವಾಗಿ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ವಾರ್ತಾಲಾಪಿನ ಉದ್ದೇಶ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಇಡೀ ದೇಶದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಏನು ನಡೀತದೆ ಅದು ಅದಕ್ಕೆ ಅರಿವು ಜನರಿಗೆ ಇರಲಿ ಅಂದ್ಬಿಟ್ಟು ಮಾಡುವಂತ ಒಂದು ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ದಿನ ನಿನ್ನೆ ತಾನೇ ತಾವೆಲ್ಲರೂ ಸ್ವಚ್ಛತಾ ಶ್ರಮದಾನಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ಇಡೀ ದೇಶದಲ್ಲಿ ನಿನ್ನೆ ಸುಮಾರು 5 ಕೋಟಿ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. 5 ಕೋಟಿ ಜನ 3 ಲಕ್ಷ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳು ಮಾಡಿದ್ದಾರೆ. ಇದು ಪ್ರಧಾನ ಮಂತ್ರಿ ಅವರು ಇದು 3 ವರ್ಷದಿಂದ ಏನು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರು ಅದರದ್ದು ಸಲುವಾಗಿ ಇದು ಮಾಡಿರೋದು. ಅದೇ ರೀತಿ ಸೆಪ್ಟೆಂಬರ್ ಅಲ್ಲಿ ವಿಶೇಷವಾದ ಕಾರ್ಯಕ್ರಮ ಏನಂದ್ರೆ ಪೌಷ್ಟಿಕತೆ ಬಗ್ಗೆ ಒಂದು ಕಾರ್ಯಕ್ರಮ ಇಡೀ ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತದೆ. ದಯವಿಟ್ಟು ಈ ಏನು ಸೆಪ್ಟೆಂಬರ್ ಅಲ್ಲಿ ನಡೀತಾ ಇದೆ ಅದಕ್ಕೂ ತಾವು ನಮ್ಮ ಸ್ನೇಹಿತರಲ್ಲಿ ಇರೋರು ಅದಕ್ಕೆ ಪ್ರಚಾರ ಕೊಡಬೇಕು. ಜೊತೆಗೆ ಮುಂದಿನ ತಿಂಗಳು ಅದ್ರ ಮುಂದಿನ ತಿಂಗಳು ಏನೇನು ನಡೀತದೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಮಾಹಿತಿ ನೀಡುವ ಕೆಲಸ ಮಾಡಬೇಕು ಅಂತ ನನ್ನ ವಿನಂತಿ. ಜೊತೆಗೆ ಇದು ಸ್ವಚ್ಛತಾ ಕಾರ್ಯಕ್ರಮ ಆಯ್ತು, ಪೌಷ್ಟಿಕತೆ ಸೆಪ್ಟೆಂಬರ್ ಅಲ್ಲಿ ನಡೀತಾ ಇದೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಆರೋಗ್ಯ ಸಂಬಂಧಪಟ್ಟಂಗೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ ಬೇರೆ ನಡೀತಾ ಇದೆ. ಇದಕ್ಕೂ ತಾವು ಬಹಳಷ್ಟು ಪಬ್ಲಿಸಿಟಿ ಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಮತ್ತೆ ಜುಲೈ 1ನೇ ತಾರೀಕಿಂದ
ಈ ಸೆಪ್ಟೆಂಬರ್ 30ರವರೆಗೆ ನಡೀತಾ ಇರೋ ಕಾರ್ಯಕ್ರಮ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆರ್ಥಿಕ ಸಚಿವಾಲಯ ಏನಿದೆ ಕೇಂದ್ರ ಸರ್ಕಾರದಲ್ಲಿ, ಅವ್ರದ್ದು ಒಂದು ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ. ಅವರು ಈ 3 ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾರೆ. ಇದು ಫೈನಾನ್ಸ್ ರಿಲೇಟೆಡ್ ಏನಿದೆ ಅದು ಬ್ಯಾಂಕ್ ನವರು ಇಲ್ಲಿದ್ದಾರ ಬ್ಯಾಂಕ್ ನವರು, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಮಧ್ಯಾಹ್ನ ಅವ್ರು ಬರ್ತಾ ಇದ್ದಾರೆ. ಅವರು ಬಂದು ನಿಮ್ಗೆ ಇದು ಏನು ಬೇರೆ ಬ್ಯಾಂಕ್ ಅವರು ಎಲ್ಲ ಸೇರಿ ಮಹಿಳೆಯರಿಗೆ, ಯುವಕರಿಗೆ ಎಲ್ಲರಿಗೂ ಸೇರಿ, ಮತ್ತೆ ಯಾರಿಗೆ ಇನ್ಶೂರೆನ್ಸ್ ಸ್ಕೀಮ್ಸ್ ಇರಲ್ಲ ಆ ಸ್ಕೀಮ್ಸ್ ನ ಎನ್ರೋಲ್ ಮಾಡೋದಕ್ಕೆ ಇದು ಜುಲೈ 1ನೇ ತಾರೀಕಿಂದ ಕಾರ್ಯಕ್ರಮ ನಡೀತಾರೆ. ಅದು ಸೆಪ್ಟೆಂಬರ್ 30ರವರೆಗೂ ನಡೀತದೆ. ಅದಕ್ಕೆ ದಯವಿಟ್ಟು ಬಹಳಷ್ಟು ಪ್ರಚಾರ ಕೊಟ್ಟು ಯಾರು ಈ ಇನ್ಶೂರೆನ್ಸ್ ಸ್ಕೀಮ್ ನ ಯಾರು ಬೆನಿಫಿಟ್ ತಗೊಂಡಿರೋದಿಲ್ಲ ಅವರು ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಮತ್ತೊಮ್ಮೆ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಜಿಲ್ಲಾಧಿಕಾರಿಗಳು ಮತ್ತೆ ಸಿಇಒ ಅವರು, ಸನ್ಮಾನ್ಯ ಮುಖ್ಯಮಂತ್ರಿ ಅವರು ವಿಡಿಯೋ ಕಾನ್ಫರೆನ್ಸ್ ಇರೋದ್ರಿಂದ ಅವರು ಈಗ ಹೊರಡ್ತಾರೆ. ಸೊ ಅದಕ್ಕೆ ನಾನು ತಮ್ಗೆ ಎಲ್ಲ ಇನ್ನೊಂದ್ಸತಿ ಅಭಿನಂದನೆ ಸಲ್ಲಿಸಿ ಈ ಎಲ್ಲ, ಆಮೇಲೆ ಇನ್ನೊಂದು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಏನು ಮೈನಾರಿಟೀಸ್ ಅಂತ ಏನ್ ಹೇಳ್ತೀವಿ, ಅಲ್ಪಸಂಖ್ಯಾತರು ಜಾಸ್ತಿ ಇರೋದ್ರಿಂದ ಪ್ರಧಾನ ಮಂತ್ರಿ ಅವರದ್ದು ವಿಶೇಷ ಒಂದು 15 ಪಾಯಿಂಟ್ ಪ್ರೋಗ್ರಾಮ್ ಅಂತ ಒಂದಿದೆ. ಅದಕ್ಕೂ ತಾವು ತಿಳ್ಕೊಂಡು ಜನರಿಗೆ ಅರಿವು ಮೂಡಿಸ್ಬೇಕಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಉತ್ತಮ ಸಮಾಜ ನಿರ್ಮಾಣದಲ್ಲಿ ಆಡಳಿತ ಹಾಗೂ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿರುವ ಮಾಧ್ಯಮಗಳು ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಿದಾಗ ಸರ್ಕಾರದ ಯೋಜನೆಗಳನ್ನು ಮತ್ತಷ್ಟು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ಇನ್ಪುಟ್ಸ್ ಅನ್ನು ನೋಡ್ತದೆ. ಸೊ ಆ ಸಂದರ್ಭದಲ್ಲಿ ಯಾವುದೇ ಒಂದು ಯೋಜನೆ ಬರಲಿ, ಯೋಜನೆಯನ್ನು ಒಂದು ರಿಸೋರ್ಸ್ ಒಂದು ಬಜೆಟ್ ಇರ್ತದೆ, ಪಬ್ಲಿಕ್ ರಿಸೋರ್ಸ್. ಆ ಪಬ್ಲಿಕ್ ರಿಸೋರ್ಸ್ ಸಾರ್ವಜನಿಕ ಉಪಯೋಗಕ್ಕಾಗಿ ಯೂಸ್ ಮಾಡುವಂತದ್ದು ಪಬ್ಲಿಕ್ ಪಾಲಿಸಿ. ಆ ರಿಸೋರ್ಸ್ ಕರೆಕ್ಟ್ ಆಗಿ ಯೂಸ್ ಆಗ್ತದೋ ಇಲ್ವೋ, ಅದರಲ್ಲಿ ಏನಾದರೂ ಬದಲಾವಣೆ ಬೇಕಾಗ್ತದೋ ಅನ್ನುವಂಥದ್ದನ್ನು ಈ ಪಾಲಿಸಿ ಫಾರ್ಮುಲೇಷನ್ ಸ್ಟೇಜಸ್ ನಲ್ಲೇ ಕರೆಕ್ಟ್ ಆಗಿ ತಿಳ್ಕೊಂಡು ಆ ಸಂಬಂಧಪಟ್ಟವರಿಗೆ ಇನ್ಪುಟ್ಸ್ ಅನ್ನು ಕೊಟ್ಟರೆ, ನಮ್ಮ ಮಾಧ್ಯಮದಲ್ಲಿ ಬಂದ್ರೆ ಆ ಯೋಜನೆಯ ಫಾರ್ಮುಲೇಷನ್ ಸ್ಟೇಜ್ ನಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಆಗ್ತದೆ. ದಿಸ್ ಇಸ್ ದಿ ಫಸ್ಟ್ ಪಾರ್ಟ್ ಆಫ್ ಮೀಡಿಯಾ ಗವರ್ನೆನ್ಸ್. ಅದಕ್ಕೆ ಸಾಕಷ್ಟು ವರ್ಕ್ ಮಾಡಬೇಕು. ನಾವು ವರ್ಕಿಂಗ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಎಕ್ಸ್ಪರ್ಟ್ಸ್ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಚರ್ಚೆ ಮಾಡಿಕೊಂಡು ದೆನ್ ದ ಮೀಡಿಯಾ ಕ್ಯಾನ್ ಫಾರ್ಮಲೈಸ್ ಅನ್ ಒಪಿನಿಯನ್ ಅಂಡ್ ಪಬ್ಲಿಕ್ ಪರ್ಸೆಪ್ಷನ್ ಏನಿದೆ ಅದನ್ನೇ ಯಥಾವತ್ತಾಗಿ ನಾವು ನೀವೆಲ್ಲ ತೋರಿಸಿದ್ರೆ ಪಾಲಿಸಿ ಫಾರ್ಮುಲೇಷನ್ ಸ್ಟೇಜ್ ನಲ್ಲೇ ಕೆಲವು ರೆಕ್ಟಿಫಿಕೇಶನ್ಸ್, ಕರೆಕ್ಷನ್ಸ್ ಅನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಪಾಲಿಸಿ ಪಬ್ಲಿಕ್ ಪಾಲಿಸಿನಲ್ಲಿ ಪಾಲಿಸಿ ಫಾರ್ಮುಲೇಷನ್ ಅಂದ್ರೆ ಸಾಕಷ್ಟು ಸ್ಟೇಜಸ್ ಇದೆ. ಗವರ್ನೆನ್ಸ್ ನಲ್ಲಿ ನಾವು ನೋಡಿದ್ರೆ ನೆಕ್ಸ್ಟ್ ಅಜೆಂಡಾ ಸೆಟ್ಟಿಂಗ್ ಆಗ್ತದೆ, ಅದಾದ ನಂತರ ಪಾಲಿಸಿ ಇಂಪ್ಲಿಮೆಂಟೇಷನ್ ಫೇಸ್ ಆಗ್ತದೆ. ಇಂಪ್ಲಿಮೆಂಟೇಷನ್ ಫೇಸ್ ನಂತರ ಎವ್ಯಾಲ್ಯೂಯೇಷನ್, ಅದು ಏನು ಬಂದಿದೆ ಅನುಷ್ಠಾನ ಆಗಿದ ನಂತರ ಯಾವ ಉದ್ದೇಶಕ್ಕೆ ಆ ಪಾಲಿಸಿ ಬಂದಿದೆಯೋ, ಯೋಜನೆ ಬಂದಿದೆಯೋ, ಅದೊಂದು ಉದ್ದೇಶ ಈಡೇರಿದೆಯೋ ಅಥವಾ ಈಡೇರಿಲ್ವೋ, ಅದು ಸಕ್ಸಸ್ಫುಲ್ ಆಗಿದೆಯೋ, ಅದು ಇಂಪ್ಲಿಮೆಂಟೇಷನ್ ಸ್ಟೇಜ್ ನಲ್ಲಿ ಸಾಕಷ್ಟು ಗ್ಯಾಪ್ಸ್ ಇಲ್ಲಿ ಬರ್ತದೆ. ಯಾಕಂದ್ರೆ ನಾವು ಇಂಪ್ಲಿಮೆಂಟೇಷನ್ ಮಾಡುವಾಗ ಪಾಲಿಸಿ ಫಾರ್ಮ್ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಅಷ್ಟು ನಾವು ಯೋಚನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿರ್ತೀವಿ. ಯಾಕಂದ್ರೆ ಕೆಲವು ಕಡೆ ಅದನ್ನು ಏನಾದ್ರು ಮಿಸ್ಔಟ್ ಆಗಿರ್ತದೆ. ಅದು ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ ಗೊತ್ತಾಗ್ತದೆ. ಗೊತ್ತಾದ ಕೂಡಲೇ ಮೀಡಿಯಾಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಬ್ರಿಂಗ್ ಇಟ್ ಟು ದಿ ನೋಟಿಸ್. ಈ ರೀತಿ ಒಂದು ಸಮಸ್ಯೆ ಆಗ್ತಾ ಇದೆ, ಒಂದು ಪರ್ಟಿಕ್ಯುಲರ್ ರೂಟ್ ಮಿಸ್ ಆಗ್ತಾ ಇದೆ, ಅಥವಾ ಈ ರೀತಿ ತಾಂತ್ರಿಕ ಪ್ರಾಬ್ಲಮ್ ಆಗ್ತಾ ಇದೆ, ಜನರಿಗೆ ಈ ರೀತಿ ಒಂದು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಮತ್ತೆ ಇಂಪ್ಲಿಮೆಂಟೇಷನ್ ಸ್ಟೇಜ್ ನಲ್ಲಿ ಕೊಡುವಂತಹ ಒಂದು ರೆಸ್ಪಾನ್ಸಿಬಿಲಿಟಿ ಮೀಡಿಯಾ ಆಗಿದೆ. ಅದರ ನಂತರ ಎವ್ಯಾಲ್ಯೂಯೇಷನ್, ಇದೆಲ್ಲವೂ ಕೂಡ ಗವರ್ಮೆಂಟ್ ಅಂದ್ರೆ ಆರ್ಗನ್ಸ್ ಆಫ್ ದಿ ಗವರ್ಮೆಂಟ್ ಮಾಡುವಂತಹ ಸಂದರ್ಭ ಇದ್ರೂ ಕೂಡ ಎವ್ಯಾಲ್ಯೂಯೇಷನ್ ಪಬ್ಲಿಕ್ ಗೆ ಯಾವುದೇ ಒಂದು ಯೋಜನೆ, ಅದು ಒಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಯೋಜನೆ ಇರಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್ ಯೋಜನೆಗಳಿರಬಹುದು, ಬೆಳಗ್ಗೆ ಬೇಟಿ ಬಚಾವ್ ಬೇಟಿ ಪಡಾವ್ ಕಾರ್ಯಕ್ರಮಗಳಿರಬಹುದು, ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಒಂದು ರಿಸೋರ್ಸ್ ಅಂತ ಇರ್ತದೆ, ಒಂದು ಪಾಲಿಸಿ ಡಾಕ್ಯುಮೆಂಟ್ ಇರ್ತದೆ. ಆ ಪಾಲಿಸಿ ಇಂಪ್ಲಿಮೆಂಟೇಷನ್ ಅಂಡ್ ಎವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿ ಆಗ್ತಾ ಇದೆ ಅನ್ನುವಂಥದ್ದು ನೋಡುವಂತ ಜವಾಬ್ದಾರಿ. ಬಟ್ ಅದಕ್ಕೆ ಆ ಪಾಲಿಸಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗಿರುವಂತ ಜವಾಬ್ದಾರಿ ಎಲ್ಲರಿಗೂ ಇದೆ, ಎಸ್ಪೆಷಲಿ ಮೀಡಿಯಾಗೆ ಜಾಸ್ತಿ ಇದೆ. ಇಲ್ಲ ಅಂತ ಹೇಳಿದ್ರೆ ಪಾಲಿಸಿ ಯಾವ ಉದ್ದೇಶಕ್ಕೆ ಬಂದಿದೆ, ಅದು ಹೇಗೆ ಅನುಷ್ಠಾನ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಜನರಿಗಿಂತ ಜಾಸ್ತಿ ತಿಳುವಳಿಕೆ ತಮಗಿದ್ರೆ ಜನರಿಗೂ ಕೂಡ ಅನುಕೂಲ ಆಗುವಂತ ರೀತಿಯಲ್ಲಿ ಅದನ್ನು ಹೇಳಲಿಕ್ಕೆ ಆಗ್ತದೆ. ಮತ್ತೆ ಫೀಡ್ಬ್ಯಾಕ್ ಅನ್ನು ಕೂಡ
ನಮಗೆ ಕೊಡ್ಲಿಕ್ಕೆ ಒಂದು ಅವಕಾಶ ಆಗ್ತದೆ. ಅಲ್ಟಿಮೇಟ್ಲಿ ಇಟ್ ಇಸ್ ಆಲ್ ಟುವರ್ಡ್ಸ್ ಯುಟಿಲೈಸಿಂಗ್ ದ ಪಬ್ಲಿಕ್ ರಿಸೋರ್ಸ್ ಫಾರ್ ದ ಪಬ್ಲಿಕ್ ಗುಡ್. ಇದರಲ್ಲಿ ಇರುವಂತ ರಿಸೋರ್ಸ್ ಅಲೋಕೇಶನ್ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಕರೆಕ್ಟ್ ಆಗಿದ್ರೆ ದಟ್ ಈಸ್ ದಿ ಅಲ್ಟಿಮೇಟ್ ಏಮ್ ಫಾರ್ ಎವ್ರಿಬಡಿ. ಗವರ್ನೆನ್ಸ್ ಆಸ್ಪೆಕ್ಟ್ ನಲ್ಲಿ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಸೆಕೆಂಡ್ ಥಿಂಗ್ ಇಸ್ ಓವರ್ ಆಲ್ ಈಗ ಇತ್ತೀಚಿನ ದಿನಗಳಲ್ಲಿ ದಿಸ್ ಇಸ್ ರೆಫರೆನ್ಸ್ ಟು ದಿ ಇನ್ಫಾರ್ಮೇಶನ್ ಅಂಡ್ ಎಜುಕೇಶನ್. ಈಗ ಏನು ಒಂದು ಮಾಹಿತಿ ಮತ್ತೆ ಒಂದು ಪ್ರೋಗ್ರಾಮ್ ಬಗ್ಗೆ ಜನರಿಗೆ ಕೊಡುವಂತ ಇನ್ಫಾರ್ಮೇಶನ್. ಯಾಕಂದ್ರೆ ಪ್ರೋಗ್ರಾಮ್ ಬಗ್ಗೆ ಏನೇ ನಾವು ವಾರ್ತಾ ಇಲಾಖೆ ಮುಖಾಂತರ ಮಾಡಬೇಕಾದ್ರೂ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸಹಕಾರ ಬೇಕಾಗ್ತದೆ. ಆ ಇನ್ಫಾರ್ಮೇಶನ್ ಅನ್ನು ಸೂಕ್ತ ಫಾರಮ್ಸ್ ನಲ್ಲಿ ನಾವು ಜನರಿಗೆ ತಲುಪಿಸುವಂಥದ್ದು. ಅದರ ಜೊತೆಗೆ ವಿಜಿಲೆನ್ಸ್ ಟುವರ್ಡ್ಸ್ ದಿ ರೂಲ್ ಆಫ್ ಲಾ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಮೀಡಿಯಾ. ಈ ಕಾನೂನಿನಲ್ಲಿ ಏನಿದೆ ಅನ್ನುವಂಥದ್ರ ಬಗ್ಗೆ ಜನರಿಗೆ ವಿಜಿಲೆನ್ಸ್ ಅನ್ನು ಮೂಡಿಸುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಮೀಡಿಯಾಗೆ ಇರ್ತದೆ. ಈಗ ರೂಲ್ ಆಫ್ ಲಾ ಅನ್ನುವಂಥದ್ದು ಹೇಳಿದ ಮೇಲೆ ಒಂದು ಕಾನೂನು ಸಾಕಷ್ಟು ಕಾನೂನುಗಳಿರ್ತದೆ. ಬಟ್ ಅದರಲ್ಲಿ ನಾವು ದಿನನಿತ್ಯ ನಮಗೆ ಅದಕ್ಕೆ ಯಾವ ಕಾನೂನುಗಳು ಅನ್ವಯ ಆಗ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಅದರಲ್ಲಿ ಯಾರಾದ್ರೂ ಏನಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಅದನ್ನು ಹೇಗೆ ಅವರು ಯಾವ ಸೂಕ್ತ ಫಾರಮ್ನಲ್ಲಿ ಹೇಗೆ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಅರಿವು ಮೂಡಿಸುವಂತಹ ಒಂದು ಜವಾಬ್ದಾರಿ ಇದೆ. ಸೊ ರೂಲ್ ಆಫ್ ಲಾ ಯಾವಾಗಲೂ ಇರ್ತದೆ. ಆ ರೂಲ್ ಆಫ್ ಲಾಗೆ ಒಂದು ವಿಜಿಲೆಂಟ್ ಆಗಿ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಅನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕ್ರಮವನ್ನು ಕೂಡ ಮೀಡಿಯಾದವರು ಮಾಡಬೇಕಾಗ್ತದೆ. ದೆನ್ ದರ್ ಇಸ್ ಕಾನ್ಸೆಪ್ಟ್ ಆಫ್ ದಿಸ್ ಎಥಿಕಲ್ ಜರ್ನಲಿಸಂ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಹೇಳಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ದಿ ಡಿಫರೆನ್ಸ್ ಬಿಟ್ವೀನ್ ಫ್ಯಾಕ್ಟ್ ಅಂಡ್ ಟ್ರೂತ್. ನಮ್ಮೆಲ್ಲ ಈಗ ಹಿಂದೆ ನಾವು ನೋಡುವಾಗ ದರ್ ಇಸ್ ಓನ್ಲಿ ಒನ್ ಟ್ರೂತ್ ಅಂತ ನಮ್ದೊಂದು ಕಾನ್ಸೆಪ್ಟ್. ಟ್ರೂತ್ ಅಂತ ಹೇಳಿದ್ರೆ ಒಂದೇ ಒಂದು ಸತ್ಯ ಇರ್ತದೆ ಅಂತ. ಈಗ ಏನಾಗ್ಬಿಟ್ಟಿದೆ, ದರ್ ಆರ್ ಡಿಫರೆಂಟ್ ಶೇಡ್ಸ್ ಆಫ್ ಟ್ರೂತ್ ಆಗ್ಬಿಟ್ಟಿದೆ. ಟ್ರೂತ್ಸ್ ವರ್ಷನ್ಸ್ ಆಗಿಬಿಟ್ಟಿದೆ. ಟ್ರೂತ್ ವರ್ಷನ್ 1, ಟ್ರೂತ್ ವರ್ಷನ್ 2 ಅಂತ ಹೇಳಿ. ಸೊ ಆದ್ದರಿಂದ ದರ್ ಇಸ್ ಆಲ್ವೇಸ್ ಅ ಬ್ಲರಿಂಗ್. ಅಂಡ್ ಅಫ್ಕೋರ್ಸ್ ಈಗ ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ದಿಸ್ ಇಂಪ್ಯಾಕ್ಟ್ ಆಫ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ ಸೋಷಿಯಲ್ ಮೀಡಿಯಾ, ಅದರಲ್ಲಿ ಯಾವುದು ಫೇಕ್ ನ್ಯೂಸ್ ಬರ್ತಾ ಇದೆ, ಯಾವುದು ನಿಜವಾಗಿ ರಿಪೋರ್ಟ್ ಆಗಿದೆ ಅನ್ನುವಂಥದ್ದನ್ನು ಗೊತ್ತುಪಡಿಸಿಕೊಳ್ಳಲಿಕ್ಕೆ ಜನರು ಕೂಡ ತೊಂದರೆ ಆಗುವಂತಹ ಒಂದು ಸಂದರ್ಭ ಇದೆ. ಸೊ ಅದಕ್ಕೆ ಸಾಕಷ್ಟು ಐಟಿ ಕಾಯ್ದೆಗಳಿವೆ, ಅದಕ್ಕೆ ಸೈಬರ್ ಪೊಲೀಸ್ ಸ್ಟೇಷನ್ಸ್ ಇವೆ, ಟೆಕ್ನಿಕಲ್ ಟೀಮ್ ಇದೆ, ಸರ್ಕ್ ಇದೆ. ಸೊ ಎಲ್ಲವೂ ಕೂಡ ಒಂದು ಸಿಸ್ಟಮ್ ನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಅಂತಹ ಏನಾದರೂ ಸಂದರ್ಭ ಬಂದರೂ ಕೂಡ ಈಗ ಮೀಡಿಯಾ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಇಮಿಡಿಯೇಟ್ಲಿ ಟೆಲ್ ದಟ್ ಪರ್ಟಿಕ್ಯುಲರ್ ನ್ಯೂಸ್ ಇಸ್ ಫೇಕ್. ಯಾಕಂದ್ರೆ ಅದು ಅಷ್ಟು ಬೇಗ ಹರಡುವಂತಹ ಒಂದು ಕಾಲದಲ್ಲಿ ನಾವಿದ್ದೇವೆ. ಅದು ನಿಜನ ಸುಳ್ಳು ನಮಗೂ ಕೂಡ ಗೊತ್ತಾಗಲ್ಲ. ವಾಟ್ಸ್ಆಪ್ ನಲ್ಲಿ ನೋಡಿದ್ರೆ ಅದು ಎಲ್ಲವೂ ಕೂಡ ಸರಿ ಇರ್ತದೆ ಅಂತ ಮುಂಚೆ ಎಲ್ಲ ಹೇಳ್ತಾರೆ. ನಾವು ನೋಡಿದ್ದೆಲ್ಲ ಸರಿ ಇರ್ತದೆ. ಈಗ ವಿಡಿಯೋ ನೋಡಿದ್ರೆ ಅದು ನಿಜನ ಸುಳ್ಳು ಅಂತ ಗೊತ್ತಾಗೋದಿಲ್ಲ. ಕೆಲವೊಂದು ವಿಡಿಯೋ ನೋಡ್ಬಿಟ್ರೆ ನಮಗೆ ಹೌದಪ್ಪ ಇದು ನಿಜ ಅಂತ ಹೇಳಿ ಒಂದು ನಮ್ಮೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಈಗ ವಿಡಿಯೋ ನೋಡಿದ್ರು ಕೂಡ ಆಡಿಯೋದಲ್ಲಿ ಆರ್ಡರ್ ಮಾಡ್ಕೊಂಡು ಈಗ ವಿಡಿಯೋನು ಕೂಡ ಆಲ್ಟರೇಷನ್ ಮಾಡಿಕೊಂಡು ಡೀಪ್ ಫೇಕ್ ಮಾಡಿಕೊಂಡು ಬರುವಂತ ಸನ್ನಿವೇಶಗಳಲ್ಲಿ ಪಬ್ಲಿಕ್ ಅವ್ರ ಕಡೆ ಏನ್ ಪ್ರೂಫ್ ಇದೆ? ನೋ ಪ್ರೂಫ್ಸ್ ಫಾರ್ ದೆಮ್ ಟು ಟೆಲ್ ಟ್ರೂತ್ ಫ್ರಮ್ ರಾಂಗ್. ಯಾವುದು ಸುಳ್ಳು ಯಾವುದು ನಿಜ ಅನ್ನುವಂಥದ್ದನ್ನು ಬೇರ್ಪಡಿಸಿ ನೋಡುವಂತಹ ಯಾವುದೇ ರೀತಿಯಾದಂತಹ ಟೂಲ್ಸ್ ಜನರ ಹತ್ರ ಇಲ್ಲ. ಬಯಲ್ಲ ಯಾವುದೇ ಒಂದು ವಿಚಾರ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲೂ ಯಾವುದೋ ಒಂದು ಮೀಡಿಯಾದಲ್ಲಿ ಬಂದರೂ ಕೂಡ ಅದು ನಿಜನೋ ಸುಳ್ಳುನೋ ಅನ್ನುವಂಥದ್ದನ್ನು ಹೇಳುವಂತ ಜವಾಬ್ದಾರಿ ಆಯಾ ಇಲಾಖೆಗಳಿಗೂ ಇದೆ. ಅದಕ್ಕೆ ಯಾವುದು ಸರಿ ಅನ್ನುವಂಥ ಪ್ರಕಟಣೆಯನ್ನು ಕೊಡಬೇಕು. ಅದ್ರ ಜೊತೆಗೆ ಆ ಇನ್ಫಾರ್ಮೇಶನ್ ಅನ್ನು ಡಿಸಮಿನೇಟ್ ಮಾಡ್ಲಿಕ್ಕೆ ಕೂಡ ಮೀಡಿಯಾಗೆ ಜವಾಬ್ದಾರಿಗಳು ಜಾಸ್ತಿ ಇರ್ತದೆ. ಓವರ್ ಆಲ್ ಪಬ್ಲಿಕ್ ಬಿಲೀಫ್ ಇನ್ ದಿ ಮೀಡಿಯಾ ಸಿಸ್ಟಮ್ ಇಸ್ ದ್ಯಾಟ್. ಈಗ ಮೀಡಿಯಾದಲ್ಲಿ ಬರುವಂತ ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿಬಿಟ್ಟು ಇದನ್ನೆಲ್ಲವೂ ಅನಲೈಸ್ ಮಾಡಿ ಪಬ್ಲಿಕ್ ಮುಂದೆ ತರುವಂತಹ ಒಂದು ಕಲ್ಚರ್ ಏನಿದೆಯಲ್ಲ ಅದನ್ನು ನಾವು ಮುಂದೆ ತಗೊಂಡು ಹೋಗ್ಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರ್ಗಿ ಮಾಧ್ಯಮಗಳು ಸುದ್ದಿ ಬಿತ್ತರಿಸುವ ಮುನ್ನ ಸಾಮಾಜಿಕ ಜವಾಬ್ದಾರಿ ಪಾಲಿಸಬೇಕು. ಸೂಕ್ಷ್ಮ ಘಟನೆಗಳ ವರದಿಗಾರಿಕೆಯ ವೇಳೆ ಕಾನೂನಿನ ಅರಿವಿನೊಂದಿಗೆ ವರದಿ ಮಾಡಿದಾಗ ಸಂಭವಿಸಬಹುದಾದ ಅನಾಹುತಗಳನ್ನು ತಡೆಗಟ್ಟಲು ಸಾಧ್ಯ ಎಂದು ತಿಳಿಸಿದರು. ಐದರ್ ಆಫ್ ದ ವೇ ನಿಮಗೂ ಕೂಡ ಫಂಡಮೆಂಟಲ್ ಡ್ಯೂಟಿ, ಅದೇ ರೀತಿ ಕೂಡ ವ್ಯಕ್ತಿ ಅನ್ಯಾಯ ಆದವನ ಒಂದು ಫಂಡಮೆಂಟಲ್ ಡ್ಯೂಟಿ ಇದೆಲ್ಲ. ಈಸ್ ನಾಟ್ ರಿಪೋರ್ಟಿಂಗ್ ಮಾಡಿದ್ರೆ ಸೊ ಸೂಕ್ತವಾದಂತಹ ಸೆಕ್ಷನ್ಸ್ ಅಡಿಯಲ್ಲಿ ಅವ್ರ ಮೇಲೆ ಕ್ರಮ ತಗೋಬಹುದು. ಇತ್ತೀಚೆಗೆ ಬಾಗೇವಾಡಿಯಲ್ಲಿ ಇದೇ ರೀತಿ ಒಬ್ಬ ಡಾಕ್ಟರ್ಗೆ ಏನೋ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ ಹೋಗಿದ್ರು, ಪ್ರಕರಣ ದಾಖಲಾಯಿತು, ಅವರಿಬ್ರು ಅರೆಸ್ಟ್ ಆದ್ರು. ಅದೇ ರೀತಿ ಇತ್ತೀಚೆಗೆ ಒಬ್ಬ ಔಷಧ ಏನೋ ಅಧಿಕಾರಿಯವರಿಗೆ ಒಬ್ಬ ಯೂಟ್ಯೂಬರ್ ಹೋಗಿ ಆಫೀಸಲ್ಲೇ ಹೋಗಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅವರಿಗೆ
ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಹೆದರಿಸಿ ಬೆದರಿಸಿ ಮಾಡುವಂತದ್ದು ಇತ್ತು. ಅದರಲ್ಲಿ ಕೂಡ ಪ್ರಕರಣ ದಾಖಲಾಗಿ ಜೈಲಿಗೆ ಹೋದ. ಸೊ ಈ ರೀತಿ ಅನ್ಯಾಯಕ್ಕೊಳಗಾದವನು ಮುಂದೆ ಬಂದ್ರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗುತ್ತೆ. ಅನ್ಯಾಯಕ್ಕೊಳಗಾದವನು ಸುಮ್ಮನೆ ಇದ್ಬಿಟ್ಟು ಅವನ ಪರವಾಗಿ ಬೇರೆಯವ್ರ ಕ್ರಮ ತಗೋಬೇಕು ಅಂತಂದ್ರೆ ಇರುದಿಲ್ಲ. ಆಮೇಲೆ ಇದು ಕಡಿವಾಣ ಹಾಕೋದಕ್ಕೆ ಇನ್ನು ಕಾನೂನಿನಲ್ಲಿ ಒಂದು ಸೂಕ್ತ ಕಾಯ್ದೆ ಯಾವುದೇ ರೀತಿಯಾಗಿ ಬಂದಿಲ್ಲ. ಜೆನ್ಯೂನಿಟಿ ವೆದರ್ ದೇ ಆರ್ ಜೆನ್ಯೂನ್ ಆರ್ ನಾಟ್ ಅನ್ನೋ ಡಿಸೈಡ್ ಮಾಡುವಂತ ಪ್ರಾಧಿಕಾರ ಅಲ್ಲಿದ್ದಾರೆ. ದೇ ವಿಲ್ ಟೇಕ್ ದ ಡಿಸಿಷನ್. ಆಗುಗಳ ಬಗ್ಗೆ ನಾನು ವಿಚಾರಗಳನ್ನ ನಾನು ಅದರಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇನೆ. ಹೌದಲ್ವಾ? ಒಬ್ಬ ಸಾಮಾಜಿಕ ಕಾರ್ಯಕರ್ತಪ್ಪ. ನಾನು ಸಾಮಾಜಿಕ ಕಾರ್ಯಕರ್ತನಾಗಿ ಸಮಾಜದಲ್ಲಿ ಆಗಿರುವಂತ ಘಟನೆಗಳನ್ನ ನಾನು ಬರಿಬಾರ್ದಂತ ಎಲ್ಲಿದೆ. ಅಗೇನ್ ಇಟ್ ಇಸ್ ದ, ನಾನು ಹೇಳಿದ್ದಲ್ಲ ನಿಮಗೆ, ಆರ್ಟಿಕಲ್ 19 ವರ್ಸಸ್ ಆರ್ಟಿಕಲ್ 21 ಅಗೇನ್ ಇಟ್ ಈಸ್. ಹೌದಾ? ಆರ್ಟಿಕಲ್ 19 ನನ್ನ ವಾಕ್ ಸ್ವಾತಂತ್ರ್ಯ ಅಂತ ಅವನು ಹೇಳ್ತಾನೆ. ಆರ್ಟಿಕಲ್ 21 ಇದು ನನ್ನ ಬದುಕಿನ ಹಕ್ಕು ಅಂತ ಅವನು ಹೇಳ್ತಾನೆ. ಸೊ ಇಟ್ ಇಸ್ ಅ ಕಾನ್ಫ್ಲಿಕ್ಟ್ ಆಫ್ ರೈಟ್ಸ್. ಅದು ಎಷ್ಟರ ಮಟ್ಟಿಗೆ ಯಾವುದಕ್ಕೆ ಧಕ್ಕೆ ಕೊಡ್ತಾ ಇದೆ ಅನ್ನೋದನ್ನ ಸಂದರ್ಭ ಸನ್ನಿವೇಶ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಕಂಪ್ಲೇಂಟ್ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ ಒಂದ್ ತಾಲೂಕಲ್ಲಿ ಒಂದ್ 4-5 ಘಟನೆ ಆದ್ರೆ ಎಲ್ಲರೂ ತಾವೇ ಅಂಗಡಿ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಸೊ ಪೀಪಲ್ ಶುಡ್ ಕಮ್ ಟು ಗಿವ್ ದ ಕಂಪ್ಲೇಂಟ್. ಜನ ಮುಂದೆ ಬರಬೇಕು ಕಂಪ್ಲೇಂಟ್ಸ್ ಕೊಡೋದಕ್ಕೆ. ಅವಾಗ ಇದು ತಾನೇ ಹೌದಪ್ಪ ಇದಕ್ಕೊಂದು ಅವಕಾಶ ಇದೆ. ಇದೇನಾಗಿದೆ, ಒಂದ್ ಸೈಡ್ ಹೋಗಿದೆ. 99 ವರ್ಸಸ್ 1 ಇದೆ. 99 ಈ ರೀತಿ ಮಾಡಬಹುದಂತೆ, 1 ಮಾತ್ರ ಹೀಗಿದೆ. ಅದೇ ಒಂದು 50-50 ಆಗ್ಲಿ, ಉಳಿದಂತ 50 ಕ್ಲೋಸ್ ಆಗ್ಬಿಡ್ತಾರೆ. ಸೊ ಜನ ಮುಂದೆ ಬರಬೇಕು, ಅನ್ಯಾಯ ಕೊಡುವಾಗ ಮುಂದೆ ಬರಬೇಕು. ಇಲ್ಲಾಂದ್ರೆ ಗಮನ ಪಡೆದ್ರೆ ಏನು ಮಾಡಕ್ಕಾಗಲ್ಲ. ಔಟ್ ಆಫ್ ದ ಸ್ಕೋಪ್ ಉತ್ತರ ಕೊಡೋದಕ್ಕೆ ಬರಲ್ಲ. ಅದಕ್ಕೆ ನಾನು ಥ್ಯಾಂಕ್ ಯು ಸಂಕ್ಷಿಪ್ತವಾಗಿ ಮುಗಿಸಿದ್ದೀನಿ. ಇದಕ್ಕೆ ಸಂಬಂಧಪಟ್ಟದ್ದು ಏನಾದ್ರೆ ಇದ್ರು ಟೇಕ್ ಲಾಸ್ಟ್ ಕ್ವಶನ್ ಅಂತ ಹೇಳ್ಬೇಕು. ಥ್ಯಾಂಕ್ ಯು. ಫಾರ್ಮ್ ಮಾಡೋದಕ್ಕೆ ಯಾರ್ಯಾರಿಗೆ ನ್ಯೂಸ್ ಪೇಪರ್ ಅಂಡ್ ಮ್ಯಾಗಝಿನ್ಸ್ಗೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಹ್ಯಾಸ್ ಟು ಫ್ರೇಮ್ ದ ಗೈಡ್ಲೈನ್ಸ್. ನೀವೇನ್ ಹೇಳ್ತಾ ಇದ್ದೀರಾ, ಡಿಸಿ ಮಾಡಬೇಕು, ಎಸ್ಪಿ ಮಾಡಬೇಕು, ಅಥವಾ ಇನ್ಫಾರ್ಮೇಶನ್ ಕಮಿಷನರ್ ಮಾಡಬೇಕು, ಅಥವಾ ಸಿಒ ಮಾಡಬೇಕು ಅಂತೇಳಿ ನಿಮ್ಮದೇ ಆದಂತ ಒಂದು ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಇದೆ. ಯಾರಿಗೆ? ನ್ಯೂಸ್ ಪೇಪರ್ಗಳಿಗೆ ಮತ್ತೆ ಮ್ಯಾಗಝಿನ್ಸ್ ಗಳಿಗೆ. ಸೊ ಯು ಹ್ಯಾವ್ ಟು ಗೆಟ್ ಯುವರ್ ಗೈಡೆನ್ಸ್ ಫ್ರೇಮ್ಡ್ ಅಟ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ. ಇನ್ನೊಂದು ಟಿವಿ ನ್ಯೂಸ್ ಚಾನೆಲ್ಸ್ ಗಳಿಗೆ ಏನಿದೆ, NBDSC ಅಂತ ಇದೆ, ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಮತ್ತೆ ಡಿಜಿಟಲ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಅಂತಂತೇಳಿ. ಅದೇ ರೀತಿ ಡಿಜಿಟಲ್ ನ್ಯೂಸ್ ಪೋರ್ಟಲ್ OTT ಸಾಮಾಜಿಕ ಜಾಲತಾಣಗಳೇನಿದೆ ಅಲ್ಲ, ಗ್ರೀವೆನ್ಸ್ ಆಫೀಸರ್ಸ್ ಅಂತ ಇದ್ದಾರೆ. ಹಾಗಾಗಿ ಕ್ರಿಮಿನಲ್ ಅಪರಾಧ ಬಂದಾಗ ಪೊಲೀಸರಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಕೂಡ ನಿಮ್ದು ಗ್ರೀವಿಯನ್ಸ್ ಹೇಳೋದಕ್ಕೆ ನಿಮ್ಮದೇ ಆದಂತ ಒಂದು ಪ್ಲಾಟ್ಫಾರ್ಮ್ಸ್ ಇದೆ. ನಿಮಗೆ ಫೇಸ್ ಆಗ್ತಾ ಇರುವಂತ ಸಮಸ್ಯೆಗಳಿಗೆ ನೀವು ಫೇಸ್ ಆಗ್ತಾ ಇರೋ ಸಮಸ್ಯೆಗಳನ್ನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅಥವಾ ಜಿಲ್ಲಾ SP ಅವರಿಗೆ ನೀವು ಗಮನ ತರ್ತಾ ಇದ್ದೀರಲ್ಲ, ಯು ಹ್ಯಾವ್ ಯುವರ್ ಗ್ರೀವಿಯನ್ಸ್ ಪ್ಲಾಟ್ಫಾರ್ಮ್ ಇದೆ. ಅಲ್ಲಿ ಆ ವಿಚಾರಗಳು ಅಲ್ಲಿ ಚರ್ಚೆಯಾಗಿ ಅಲ್ಲಿ ಚರ್ಚೆಯಿಂದ ಹೊರಗಡೆ ಬರಬೇಕು. ಯಾಕಂತಂದ್ರೆ ಇಟ್ಸ್ ಎ ಪಾಲಿಸಿ ಡಿಸಿಷನ್. ಸೊ ಹಾಗಾಗಿ ಅವುಗಳನ್ನ ನಿಮ್ಮ ಸಂಬಂಧಪಟ್ಟಂತಹ ಹೈಯರ್ ಅಪ್ಸ್ ನಿಮ್ಮ ಸಂಸ್ಥೆಗಳಲ್ಲಿ ಅದು ಡಿಸ್ಕಷನ್ ಆಯ್ತು ಅಂತಂದ್ರೆ ಯು ಹ್ಯಾವ್ ಸಮ್ ಸೊಲ್ಯೂಷನ್ಸ್ ಫಾರ್ ಇಟ್. ಥ್ಯಾಂಕ್ ಯು. ಒಬ್ಬ ವ್ಯಕ್ತಿ ಇಲ್ಲಿ ಮಾತಾಡಿದಾನೆ, ಇನ್ನೊಬ್ಬ ವ್ಯಕ್ತಿ ಇಲ್ಲಿ ನೋಡಿದಾನೆ, ತೋರಿಸ್ತಾರೆ ಯಾರು.